ಕೇಳಿಸ್ತಾ ಇದೆ ಅನ್ಕೊಂತೀನಿ. ಏನು ಈ ಸಾಲಿನ ಒಂದು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುವಂತ ಈ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು ಪೂರ್ವಭಾವಿ ಸಭೆ ಆ ಒಂದು ಸಿದ್ಧತೆನೆಲ್ಲ ನಡೆಯೋದಕ್ಕೆ ಇವತ್ತು ಮಾನ್ಯ ಶಾಸಕರು, SP ಅವರು, ನಾವು ಮಾನ್ಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ದೇವಸ್ಥಾನ ಹಾಗೂ ಎಲ್ಲ ಅಧಿಕಾರಿಗಳು ಕೂಡ ಒಂದು ಆ ಹೇಗೆ ಜಾತ್ರೆ ಟೈಮಲ್ಲಿ ಯಾವ ಸಮಯವನ್ನ ನಾವು ನಿಗದಿ ಮಾಡಿಕೊಂಡು ಯಾವ ರೀತಿ ಸಿದ್ಧತೆಗಳನ್ನ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವಭಾವಿ ಸಭೆ ಇವತ್ತು ನಾವು ನಡೆಸ್ಕೊಂಡಿದ್ದೀವಿ. ಎಲ್ಲರನ್ನು ಕೂಡ ಆಹ್ವಾನ ಮಾಡಿಸಿ ಯಾರ್ಯಾರು ಏನಾರು ಅವರ ಒಂದು ಪರಿಕಲ್ಪನೆಗೆ ಅನುಸಾರವಾಗಿ ಏನಾದ್ರು ಸಜೆಷನ್ಸ್ ಕೊಡೋದಿದ್ರೆ ಅವ್ರ ಸಜೆಷನ್ಸ್ ಎಲ್ಲ ನಾವು ಕೇಳಿ ಹಿಂದಿನ ಜಾತ್ರೆಯಲ್ಲಿ ನಡೆದಿರುವಂತ ಏನಾದ್ರು ಒಂದು ಬೇರೆ ರೀತಿ ಆಗಿರುವಂತ ಇದನ್ನೆಲ್ಲ ಈ ಸರಿಪಡಿಸಿಕೊಂಡು ಎಲ್ಲ ಸುಸೂತ್ರವಾಗಿ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರಿಗೆ ನೀಡಬೇಕಾಗಿರುವಂತ ಸೇವೆ, ಅವರ ಕಾರ್ಯಗಳನ್ನ ನೆರವೇರಿಸಿಕೊಳ್ಳೋದಕ್ಕೆ ಮತ್ತೆ ಒಳ್ಳೆಯ ಒಂದು ಸೇವೆಯನ್ನ ನಮ್ಮ ದೇವಸ್ಥಾನದ ವತಿಯಿಂದ ಮಾಡಬೇಕು ಅಂತ ಹೇಳಿ ಇವತ್ತೆಲ್ಲರೂ ನಾವು ಸೇರ್ಕೊಂಡಿದೀವಿ. ಮೊದಲನೇದಾಗಿ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ನಡೆಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಮತ್ತೆ ನಮ್ಮ ಆಡಳಿತದ ವತಿಯಿಂದ ಏನು ನಿರ್ಧಾರ ತಗೊಂಡಿದೀವಿ ಅಂತ ಹೇಳಿ ನಾವು ನಿರ್ಧಾರ ಮಾಡಿಸಿದ್ವಿ. ಅದೇ ರೀತಿ ಎಡೆ ಸ್ನಾನ ಮತ್ತೆ ಉರುಳು ಸೇವೆ ಸಮಯದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗಿ ಎಷ್ಟೊತ್ತಿಗೆ ನಂತರ ಮಾಡಬೇಕು, ಅಲ್ಲೇ ಆಗುವಂತ ಒಂದು ಪರಿಕಲ್ಪನೆಗೆ ಅನುಸಾರವಾಗಿ ನಾವು ಹೇಗೆ ಮಾಡಬೇಕಾಗುತ್ತೆ ಅನ್ನೋದು ಒಂದು ಚರ್ಚೆ ಆಯಿತು. ನಂತರ ಭೋಜನ ವ್ಯವಸ್ಥೆ ಅಂತೂ ಪ್ರತಿ ವರ್ಷ ಹೇಗೆ ಆಯಿತು ಆ ರೀತಿ ಒಂದು ವ್ಯವಸ್ಥಾಪನಾ ಸಮಿತಿಯಲ್ಲಿ ಇಟ್ಟು ಯಾವ್ಯಾವ ದಿನ ಯಾವ ರೀತಿ ಭೋಜನ ಇರಬೇಕು, ತಿಂಡಿ ಸಮಯ ಆಗಿರ್ಬೋದು, ಊಟ ಆಗಿರ್ಬೋದು ಅಂತ ಅದು ವ್ಯವಸ್ಥಾಪನಾ ಸಮಿತಿಯಿಂದ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ಬಂದೋಬಸ್ತಿಗೆ ಸಂಬಂಧಪಟ್ಟಂಗೆ ಇವತ್ತು ಎಲ್ಲ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು, SP ಅವರು ನಮ್ಮ ಜೊತೆ ಇದ್ದಾರೆ ಹಾಗೂ ಇಲ್ಲಿನ ಇನ್ಸ್ಪೆಕ್ಟರ್ ಮತ್ತೆ ಎಲ್ಲರನ್ನು ಕೂಡ ಕೆಲವೊಂದು ಅವರ ಬೇಡಿಕೆಗಳಿತ್ತು. ಹೆಚ್ಚು ಪೊಲೀಸ್ ಮತ್ತೆ ಹೋಮ್ ಗಾರ್ಡ್ನ ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರಿಗೆ ಏನು ಬೇಕು, ಎಷ್ಟು ಇದು ಬೇಕು ನಮ್ಮ ದೇವಸ್ಥಾನದ ವತಿಯಿಂದ ನಾವು ತಗೊಂತೀವಿ. ಜೊತೆಗೆ ರಾತ್ರಿನೂ ಕೂಡ ಹೆಚ್ಚು ಜನ ಇರೋದ್ರಿಂದ ನಾವು 2 ಪಾಳಿಲಿ ಮಾಡ್ಬೇಕಾಗತ್ತೆ ಅಂತಲೂ ಕೂಡ ಕೆಲವೊಂದು ಸಜೆಷನ್ ಕೊಟ್ಟಿದ್ರು. ಅದಕ್ಕೂ ಕೂಡ ನಾವು ಒಪ್ಕೊಂಡಿದೀವಿ. ಅದು ಅಲ್ಲದೆ CCTV ಕ್ಯಾಮ್ರಾನು ನಾವು ಜಾಸ್ತಿ ಮಾಡಬೇಕು ಅಂತ ಇದು ಮಾಡಿದ್ರು. ಬಿಕಾಸ್ ಕಳೆದ ಕೆಲವು ವರ್ಷಗಳಲ್ಲಿ ಭಕ್ತಾದಿಗಳು ಬಂದಿರೋದು ಕೆಲವು ಕಳ್ಳತನ ಆಗಿರುವಂತದನ್ನು ಕೂಡ ಒಂದು ಉದಾಹರಣೆಗಳಿದೆ ಅಂತ ನನಗೆ ಹೇಳ್ತಾ ಇದ್ರು. ಅದೇ ರೀತಿ ಯಾವುದೇ ಕಾರಣಕ್ಕೂ ಬರೋ ಭಕ್ತಾದಿಗಳಿಗೆ ಅವರ ಯಾವುದೇ ವಸ್ತುಗಳು ಕೂಡ ಕಳುವಾಗುವಂಥದ್ದು ಅಥವಾ ಬೇರೆ ಯಾವುದೇ ರೀತಿ ಒಂದು ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಿರುವ CCTV ಕ್ಯಾಮ್ರಾ ಜೊತೆ ಬಹಳಷ್ಟು ಬೇರೆ ಕಡೆನೂ ಕೂಡ ನಾವು CCTV ಕ್ಯಾಮ್ರಾ ಅಳವಡಿಸೋದಕ್ಕೆ ನಿರ್ಧಾರ ಮಾಡಿದೀವಿ. ಬರೀ ದೇವಸ್ಥಾನದ ಒಂದು ಪ್ರೆಮಿಸಸ್ ಅಷ್ಟೇ ಅಲ್ಲ, ದೇವಸ್ಥಾನದ ಆಚೆ ಕೆಲವೊಂದು ಸರ್ಕಲ್ಗಳಿರುತ್ತೆ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಚಿಕ್ಕಮಂಗ್ಳೂರು, ಹಾಸನ, ಕೂರ್ಗು, ಕೊಡಗು ಮತ್ತೆ ಕೇರಳ ಕಡೆಯಿಂದನೂ ಬರ್ತಾರೆ. ಎಲ್ಲಿ ಮೇಜರ್ ಜಂಕ್ಷನ್ ಅಂತ ಇರುತ್ತೆ ದೇವಸ್ಥಾನದಿಂದ ಎಷ್ಟೇ ದೂರ ಇರಲಿ ಅಲ್ಲೂ ಕೂಡ ನಾವು ಮಾನಿಟರ್ ಮಾಡೋದಕ್ಕೆ CCTVನ ಅಳವಡಿಸ್ಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ವಿ. ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಗೆ ಮೂಲಭೂತ ಸೌಕರ್ಯದು ರಸ್ತೆ ಏನಾದ್ರು ಹಾಳಾಗಿದ್ರೆ ಅದು ರಸ್ತೆನ ಬೇಗ ಸರಿಪಡಿಸುವಂತ ಒಂದು ವಿದ್ಯುತ್ ಸರಬರಾಜು ಮೆಸ್ಕಾಂನವ್ರ ಜೊತೆ ಮುಂಚೆನೆ ಮಾತಾಡಿದ್ವಿ. ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ವಿದ್ಯುತ್ ವ್ಯತ್ಯಾಸ ಆಗಬಾರ್ದು ಸರಬರಾಜಿನಲ್ಲಿ ಅಂತ ಹೇಳಿ. ಜೊತೆಗೆ ಸಾರಿಗೆ ವ್ಯವಸ್ಥೆನೂ ಕೂಡ KSRTC ಕಡೆಯಿಂದ ಹೆಚ್ಚು ಅವಶ್ಯಕತೆ ಬಿದ್ದರೆ ಹೆಚ್ಚು ಬಸ್ನ ವ್ಯವಸ್ಥೆನೂ ಕೂಡ ಮಾಡ್ತದೆ. ಎನಿವೆ ಪ್ರೈವೇಟ್ ಅಂತೂ ಇದ್ದೇ ಇರುತ್ತೆ, ಅವರವರ ಒಂದು ಗಾಡಿನಲ್ಲಿ ಎಲ್ಲ ಬರ್ತಾರೆ. KSRTC ವತಿಯಿಂದ ಹೇಗೆ ನಮಗೆ ಜಾಸ್ತಿ ಬಸ್ಸಿನ ಅವಶ್ಯಕತೆ ಇದೆ, ಬೆಂಗಳೂರು, ಹಾಸನ, ಚಿಕ್ಕಮಂಗ್ಳೂರು ಈ ರೀತಿ ಎಲ್ಲ ಕಡೆಯಿಂದನೂ ಮೇಜರ್ ನಮ್ದು ಇಂಟರ್ನಲ್ ಅಂದ್ರೆ ಜಿಲ್ಲೆ ಒಳಗಡೆಯಿಂದ ಬಂದಿರೋದ್ರಿಂದ ಜಿಲ್ಲೆ ಒಳಗಡೆನೂ ಕೂಡ ಹೆಚ್ಚಿನ ಬಸ್ಸಿನ ಸಂಖ್ಯೆ ಅವಶ್ಯಕತೆ ಇದ್ರೆ ನಾವು ಜಾಸ್ತಿ ಮಾಡಬೇಕು ಅಂತಲೂ ಕೂಡ ಒಂದು ನಿರ್ಧಾರ ಮಾಡ್ಕೊಂಡಿದೀವಿ. ಅದೇ ರೀತಿ ಲಕ್ಷ ದೀಪೋತ್ಸವದ ಸಂಬಂಧಪಟ್ಟಂಗೆ ಕುಣಿತ ಭಜನೆ, ಸಂತೆ ವ್ಯಾಪಾರಕ್ಕೆ ಸ್ಥಳ ನಿಗದಿ ಮಾಡುವಂಥದ್ದು ಇದೆಲ್ಲ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರ ಒಂದು ವಿವೇಚನೆಗೆ ಬಿಟ್ಟಿದ್ದು. ಜನರಲ್ ಬಾಡಿ ಯಾವಾಗ ಇಟ್ಟಿರೋದು 12ನೇ ತಾರೀಕು ಅವರ ಒಂದು ಸಮಿತಿಲಿ ಇದನ್ನೆಲ್ಲ ಇದ್ರ ಬಗ್ಗೆ ನಿರ್ಧಾರ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಜೊತೆಗೆ ಟಾಯ್ಲೆಟ್ಗೆ ಸಂಬಂಧಪಟ್ಟಿದ ಒಂದು ಶೌಚಾಲಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರು. ಬಹಳಷ್ಟು ಜನ ಭಕ್ತಾದಿಗಳು ನಡ್ಕೊಂಡು ಬರ್ತಾರೆ, ಅವರಿಗೆ ರಸ್ತೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇರಬೇಕು ಅಂತ. ನಾರ್ಮಲಿ ಹೇಗಾಗ್ತದೆ, ಎಲ್ಲಿ ಒಂದೇನಾದ್ರು ಅಂಗಡಿ ಮುಂಗಟ್ಟುಗಳು ಇದ್ರೆ ಅವರ ಒಂದೇನಾದ್ರು ಖರೀದಿ ಮಾಡಿದಾಗ ಅದೇ ರೀತಿ ಒಂದು ಶೌಚಾಲಯನ ಬಳಸ್ತಾರೆ ಅನ್ನೋದೊಂದಿದೆ. ಆದ್ರೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅಥವಾ ದೇವಸ್ಥಾನ ವತಿಯಿಂದ ಇಲ್ಲ ಜಿಲ್ಲಾಡಳಿತ ವತಿಯಿಂದ ಮುಂದೆ ನಡೆಯುವಂತ ಒಂದು ಕಾರ್ಯಕ್ರಮಗಳಿಗೂ ಅನುವಾಗಲಿ ಅಂತ ಹೇಳಿ ಪರ್ಮನೆಂಟ್ ಆಗಿ ಕೆಲವೊಂದು ಜಾಗಗಳಲ್ಲಿ ಒಂದು ಶೌಚಾಲಯನ ವ್ಯವಸ್ಥೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದೀವಿ. ಆದ್ರೂ ಕೂಡ PWD ಅವರಿಗೆ ನಾನು ನಿರ್ದೇಶನ ನೀಡಿದ್ದೀನಿ ಅಂತ ಒಂದು ಜಾಗನ ಬೇಗ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ನಿರ್ಮಾಣ ಕಾಮಗಾರಿನ ನಾವು ಶುರು ಮಾಡೋದಕ್ಕೆ. ಜೊತೆಗೆ ಬೇರೆ ಬೇರೆ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆನೂ ಕೂಡ ನಿರ್ಧಾರ ಮಾಡೋದಕ್ಕೆ ಅಂತ ಕೆಲವೊಂದು ಚರ್ಚೆ ಆಯಿತು.
ಪಾಸ್ಗಳು ಎಷ್ಟಿರಬೇಕು, ವೆಹಿಕಲ್ಗಳು ಎಲ್ಲಿ ನಿಲ್ದಾಣ ಆಗಬೇಕಾಗ್ತದೆ, ಅಥವಾ ವೆಹಿಕಲ್ ಮೂವ್ಮೆಂಟ್ ಹೇಗೆ ರೆಸ್ಟ್ರಿಕ್ಟ್ ಮಾಡಬೇಕು ಅಂತೆಲ್ಲ ಇದೆಲ್ಲ ಲೋಕಲ್ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತೆ ನಮ್ಮ ಅಧಿಕಾರಿಗಳು ಮತ್ತೆ ಸಮಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರನ್ನು ಸೇರಿ ನಿರ್ಧಾರ ಮಾಡಿ ಅಂತೇಳಿ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಸೊ ಇಷ್ಟಲ್ದಲೆ ಮತ್ತು ಇನ್ನೇನಾದ್ರೂ ಜಿಲ್ಲಾಡಳಿತ ವತಿಯಿಂದ ಅಥವಾ ಶಾಸಕರ ವತಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಏನಾದ್ರು ಇನ್ನೂ ನಮಗೆ ಸವಲತ್ತುಗಳು ಅಥವಾ ಅವ್ರಿಗೆ ಮಾಡುವಂತ ಒಂದು ಇದು ಅವಶ್ಯಕತೆ ಇದ್ರೆ ಖಂಡಿತ ನಾವು ಸಹಾಯ ಹಸ್ತ ಚಾಚ್ತೀವಿ. ಅದಕ್ಕೋಸ್ಕರನೇ ಇವತ್ತೆಲ್ಲ ಬಂದಿರುವಂಥದ್ದು. ಇವತ್ತಿನ ಒಂದು ಏನು ಸಭೆ ಇತ್ತು ಬಹಳ ಚೆನ್ನಾಗಿ ನಡೀತು. ಎಲ್ಲ ಇದಕ್ಕೂ ಅದಕ್ಕೆ ತಾವು ಕೂಡ ಇದ್ರಿ, ತಾವು ಕೂಡ ಇದರಲ್ಲಿ ಎಲ್ಲ ಒಳ್ಳೊಳ್ಳೆ ಸಜೆಷನ್ಸ್ ಬಂತು. ಇದೇ ರೀತಿ ಮುಂದೆನೂ ಕೂಡ ಒಳ್ಳೊಳ್ಳೆ ನಮಗೆ ಸಜೆಷನ್ ದೇವಸ್ಥಾನಕ್ಕೆ ಬಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇನ್ನೂ ಉನ್ನತ ಮಟ್ಟಕ್ಕೆ ಭಕ್ತಾದಿಗಳ ಒಂದು ಸೇವೆಯಲ್ಲಿ ಭಾಗವಹಿಸಿ ಅವ್ರಿಗೂ ಕೂಡ ಒಂದು ಒಳ್ಳೆ ಮಾಡೋದಕ್ಕೆ ಕಾರ್ಯಕ್ಕೆ ನಾವೆಲ್ಲ ಅನುಕೂಲ ಮಾಡಿಕೊಟ್ಟಾಗ ಧನ್ಯವಾದ.